ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 10 ಡಿಸೆಂಬರ್ 2025. ಮುರಳಿ महावाक्यಗಳು मीठे बच्चे, चैरिटी बिगिन्स एट होम। अर्थात पहले खुद आत्म अभिमानी बनने की मेहनत करो, फिर दूसरों को कहो आत्मा समझकर आत्मा को ज्ञान दो, तो ज्ञान तलवार में जौहर आ जाएगा। ಮಧುರ ಮಕ್ಕಳೇ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಕಲ್ಯಾಣವು, ಪರಿವರ್ತನೆಯು ಮನೆಯಿಂದಲೇ ಆರಂಭವಾಗಬೇಕು. ಇದರರ್ಥ ಅಂದರೆ ಮನೆಯಿಂದ ಅರ್ಥಾತ್ ಆತ್ಮ ಮೊಟ್ಟ ಮೊದಲು ತನ್ನ ಮನಸ್ಸಿಗೆ ತಿಳಿಸ್ಕೊಡ್ಬೇಕಾಗಿದೆ. ನಾಲೇಜನ್ನು ನಾವು ಇಲ್ಲಿವರೆಗೆ ಬೇರೆಯವರಿಗೆ ತಿಳಿಸ್ಬೇಕು, ಬೇರೆಯವರಿಗೆ ಸಂದೇಶ ಕೊಡ್ಬೇಕಂತ ತಿಳ್ಕೊಂಡಿದ್ದೀವಿ. ಬಾಬಾ ಹೇಳ್ತಾರೆ, ಫಸ್ಟ್ ನಿಮ್ಮ ಮನಸ್ಸಿಗೆ ನಾಲೆಜ್ ಕೊಡ್ರಿ, ನಾ ಯಾರಿದ್ದೀನಿ, ಏನಿದ್ದೀನಿ ಅನ್ನುವಂಥ ತಿಳುವಳಿಕೆ ಕೊಡ್ರಿ. ಅರ್ಥಾತ್ ಪೆಹಲೆ ಖುದ್ ಆತ್ಮ ಅಭಿಮಾನಿ ಬನ್ನೇಕಿ ಮೆಹನತ್ ಕರು. ಬೇರೆಯವರಿಗೆ ಹೇಳೋಕ್ಕಿಂತ ಮೊದಲು ಸ್ವಯಂ ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಸ್ವಯಂ ಮಾಡ್ರಿ, ಈ ಮನಸ್ಸಿಗೆ ಮಾಡಿಸ್ರಿ. ಏನಂತ? ನಾ ಆತ್ಮ ಇದ್ದೀನಿ, ನಾ ಆತ್ಮ ಅನ್ನುವಂತಹ ಅಭ್ಯಾಸ ಸ್ವಯಂ ತಮ್ಮ ಮನಸ್ಸಿಗೆ ಮಾಡಿಸ್ರಿ. ನಂತರ ಬೇರೆಯವರಿಗೆ ಹೇಳ್ರಿ. ಹಾಗೂ ಆತ್ಮ ಸಮಜ್ಕರ್ ಆತ್ಮಕೋ ಜ್ಞಾನ ದೋ. ಬೇರೆಯವರಿಗೆ ನಾಲೆಜ್ ಕೊಡ್ಬೇಕಂದ್ರೂ ಕೂಡ ನೀ ಮೊದಲು ಆತ್ಮ ಅಂತ ತಿಳ್ಕೊಂಡು, ನಾ ಈ ಅಣ್ಣವರಿಗೆ, ಅಕ್ಕೋರಿಗೆ, ಸರಿಗೆ, ಪ್ರೊಫೆಸರಿಗೆ, ಈ ಸೌಕಾರಿಗೆ ನಾಲೆಜ್ ಕೊಡ್ತಾ ಇದ್ದೀನಿ ಅಲ್ಲ, ನಾ ಆತ್ಮ ಇನ್ನೊಂದು ನನ್ನ ಎದುರುಗಡೆ ಇರುವಂಥ ಆತ್ಮನಿಗೆ ನಾಲೆಜ್ ಕೊಡಲಿಕ್ಕೆ ನಿಮಿತ್ತಿದ್ದೀನಿ ಅಂತಲೇ ನಾಲೆಜನ್ನು ಕೊಡಬೇಕು. ಆಗ ಜ್ಞಾನದ ಖಡ್ಗದಲ್ಲಿ ನಿಜವಾದ ಹರಿತ ಬರಲಿಕ್ಕೆ ಸಾಧ್ಯ ಇದೆ. ಬಾಬಾ ಹೇಳ್ತಾರೆ, ಯಾವಾಗಲೂ ಮುರಳಿಯಲ್ಲಿ ಇನ್ನೊಬ್ಬರಿಗೆ ನಾಲೆಜ್ ಕೊಡ್ರಿ, ಇನ್ನೊಬ್ಬರಿಗೆ ನಾಲೆಜ್ ಕೊಡ್ರಿ ಅಂದರೆ ಇನ್ನೊಬ್ರು ಯಾರು? ನಾ ಯಾರು? ಆತ್ಮ. ಇನ್ನೊಬ್ರು ಯಾರು? ಮನಸ್ಸು. ಯಾಕಂದರೆ ನಾನು ಮನಸ್ಸಿನ ಮೇಲೆ ಮಾಸ್ಟರ್ ಆಗಿರೋದ್ರಿಂದ, ನಾನು ಮನಸ್ಸಿನ ಓನರ್, ಮಾಲೀಕ ಆಗಿರೋದ್ರಿಂದ, ಮತ್ತು ನನ್ನ ಬಿಟ್ಟು ಬೇರೆಯವ್ರು ಯಾರಿದ್ದಾರೆ? ಈ ಮನ ಬುದ್ಧಿ. ಅಂದಮೇಲೆ ಫಸ್ಟ್ ನನಗೆ ಸಿಕ್ಕಿರುವಂಥ ರೋಲ್ನ ಪ್ಲೇ ಆಗೋದಕ್ಕಾಗಿ ಸಿಕ್ಕಿರುವಂಥ ಮನಸ್ಸನ್ನು ಬಿಟ್ಟು ನಾವು ಬೇರೆ ರೋಲ್, ಬೇರೆ ಜನ ಅಂತ ತಿಳ್ಕೊಂಡಿದ್ದೀವಿ. ಜನರಿಗೆ ಸಂದೇಶ ಕೊಡಬೇಕು, ಜನರಿಗೆ ಆತ್ಮ ಅಭಿಮಾನಿಗಳನ್ನಾಗಿ ಮಾಡುವಂತಹ ನಾಲೆಜ್ ಕೊಡಬೇಕಂತ ತಿಳ್ಕೊಂಡಿದ್ದೀವಿ. ಆದರೆ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸಿಗೆ ಮೊದಲು ಈ ನಾಲೆಜ್ ಕೊಡ್ರಿ, ನಿಮ್ಮ ಮನಸ್ಸಿಗೆ ಈ ಪಾಠವನ್ನು ಕಲಿಸ್ರಿ, ನಾ ಆತ್ಮ ಇದ್ದೀನಿ ಅಂತ. ಆಗ ನೀವು ಇನ್ನೊಬ್ಬರಿಗೆ ನಾಲೆಜ್ ಕೊಡ್ಬೇಕಂದ್ರೂ ಅವರಿಗೂ ಆತ್ಮ ಅಂತ ನೋಡ್ರಿ. ಆಗನೇ ಈ ಜ್ಞಾನ ಅವರ ಹೃದಯದಲ್ಲಿ ನಾಟಲಿಕ್ಕೆ ಸಾಧ್ಯ, ಆ ಜ್ಞಾನ ಕೊಡುವುದರಲ್ಲಿ ಶಕ್ತಿ ತುಂಬೋದಕ್ಕೆ ಸಾಧ್ಯ ಇದೆ. ಪ್ರಶ್ನೆ, ಸಂಗಮ್ ಯುಗ್ ಪರ್ ಕಿನ್ ದೋ ಬಾತೋಂ ಕಿ ಮೆಹನತ್ ಕರ್ನೆ ಸೆ ಸತ್ಯುಗಿ ತಖ್ತ್ ಕೆ ಮಾಲಿಕ್ ಬನ್ ಜಾಯೆಂಗೆ. ಸಂಗಮ್ ಯುಗದಲ್ಲಿ ಯಾವ ಎರಡು ಮಾತುಗಳ ಒಂದು ಪರಿಶ್ರಮವನ್ನು ಪಡೋದ್ರಿಂದ ಸತ್ಯುಗಿ ಸಿಂಹಾಸನಕ್ಕೆ ನೀವು ಅಧಿಕಾರಿ ಆಗಲಿಕ್ಕೆ, ಮಾಲೀಕ ಆಗಲಿಕ್ಕೆ ಸಾಧ್ಯ ಇದೆ. ಬಾಬಾ ಹೇಳ್ತಾರೆ, ಉತ್ತರ ಅಂದರೆ ಸಂಗಮ ಯುಗದಲ್ಲಿ ಎರಡು ಮಾತಿನ ವಿಶೇಷ ಗಮನ ಕೊಟ್ರಿ ಅಂದರೆ ಅವಶ್ಯ ನೀವು ಸತ್ಯುಗದಲ್ಲಿ ರಾಜ್ಯ ಸಿಂಹಾಸನದ ಅಧಿಕಾರಿ ಅಥವಾ ಮಾಲೀಕರಾಗಲಿಕ್ಕೆ ಸಾಧ್ಯ ಇದೆ. ಅನೇಕ ಬಾರಿ ಹೀಗೂ ಬರ್ತದೆ, ಇಲ್ಲ ನಾವೇನು ಸತ್ಯುಗದ ಮಾಲೀಕ ಆಗ್ಲಿಕ್ಕೆ ಸಾಧ್ಯ ಇದೆ, ಮಾಲೀಕ ಆಗುವಂಥವ್ರು ಶ್ರೇಷ್ಠ ಪುರುಷಾರ್ಥ ಮಾಡುವಂಥವ್ರು ಅನೇಕರದಾರ, ದೊಡ್ಡವರದಾರ ಅಂಥೇಳಿ. ಸತ್ಯುಗದ ಸಿಂಹಾಸನ ಅಂತಂದರೆ ಸ್ಥೂಲ ಮಾತಲ್ಲ. ಹೇಗೆ ಕಾಲಚಕ್ರದಲ್ಲಿ ಸತ್ಯ, ತ್ರೇತಾ, ದ್ವಾಪರ, ಕಲಿಯುಗ ಬರ್ತದ, ಆದಿ ಸಮಯ ಸತ್ಯುಗದಲ್ಲಿ ಸ್ಥೂಲ ಸಿಂಹಾಸನದ ಮೇಲೆ ಕುಳಿತು ರಾಜನಾಗುವ ರಾಜ್ಯಾಧಿಕಾರದ ಮಾತು ಬಾಬಾ ಹೇಳ್ತಾ ಇಲ್ಲ. ಸಂಗಮ್ ಯುಗದಲ್ಲಿ ಹೈಯರ್ ಒಂದು ಎಕ್ಸ್ಪೀರಿಯನ್ಸ್, ಹೈಯರ್ ವೈಬ್ರೇಷನ್ನ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಒಂದು ಹೈಯೆಸ್ಟ್ ಸ್ಥಿತಿ ಇದೆ. ಆ ಸ್ಥಿತಿಯಲ್ಲಿ ನಾ ಆತ್ಮ ರಾಜ ಕುತ್ಕೊಂಡು ನನ್ನ ಮಾಲೀಕತನದ ಅನುಭವ ಮಾಡೋದೇ ಇದು ಸತ್ಯುಗದ ರಾಜ್ಯ ಸಿಂಹಾಸನದ ಮೇಲೆ ಮಾಲೀಕ ಆಗುವಂಥದ್ದಾಗಿದೆ. ಯಾಕೆಂದರೆ ಸಂಗಮ ಯುಗದಲ್ಲಿ ಆತ್ಮ ರಾಜ ಆಗಲಿಕ್ಕೆ ನನ್ನಿಂದ ಇದೇ ಸಮಯದಲ್ಲಿ ಸಾಧ್ಯ ಇದೆ. ಸತ್ಯುಗದಲ್ಲಿ ರಾಜ ಆಗ್ಬೋದು, ಆಗಲಿಕ್ಕಿಲ್ಲ. ಯಾಕಂದರೆ ಸತ್ಯುಗದ ಪಾರ್ಟ್ ಮೊದಲೇ ನೂಂದಿದೆ, ಯಾರು ರಾಜ ಆಗಬೇಕು, ಯಾರು ಪ್ರಜಾ ಆಗಬೇಕು. ಆದರೆ ಸಂಗಮ ಯುಗದಲ್ಲಿ ಜೀವನ್ಮುಕ್ತ ಸ್ಥಿತಿ ಅನುಭವ, ಪ್ರತಿ ಆತ್ಮ ರಾಜ ಆತ್ಮ ಆಗಿರೋದ್ರಿಂದ ನಾ ಆತ್ಮ ಇಲ್ಲಿ ಸ್ವರಾಜ್ ಅಧಿಕಾರಿ ಇದ್ದೀನಿ,
ನಾನಾತ್ಮ ಇಡೀ ಜಗತ್ತಿಗೆ ಹಾಗೂ ಮನಸ್ಸಿನ ಮಾಲೀಕಿದ್ದೀನಿ. ಆ ಮಾಲೀಕಾಗಿರುವ, ಸ್ವರಾಜ್ಯಾಧಿಕಾರಿಯಾಗಿರುವ, ರಾಜ ಆಗಿರುವ ಅನುಭವವನ್ನ ನಾನೂ ಸಹ ಪ್ರತಿಯೊಬ್ಬರೂ ಈ ಅನುಭವವನ್ನು ಮಾಡಬಲ್ಲರು. ಗೃಹಸ್ಥದಲ್ಲೇ ಇರಲಿ, ಸೇವಾ ಕೇಂದ್ರದಲ್ಲೇ ಇರಲಿ, ಮಧುಬನದಲ್ಲೇ ಇರಲಿ, ಸಂಗಮ ಯುಗದಲ್ಲಿ ಪ್ರತಿಯೊಬ್ಬ ಆತ್ಮ ರಾಜ ಆತ್ಮ ಇದ್ದಾರೆ, ಸ್ವರಾಜ್ಯಾಧಿಕಾರಿ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಯಾವ 2 ಮಾತಿನ ಬಗ್ಗೆ ವಿಶೇಷ ಗಮನ ಕೊಟ್ರಿ ಅಂತಂದ್ರೆ, ಸತ್ಯುಗ ಅರ್ಥಾತ್ ಸತ್ಯುಗಿ ಸೋಚ್, ಸತ್ಯುಗಿ ಸ್ಥಿತಿ. ಇದೇ ಸಮಯದಲ್ಲಿ, ಇದೇ ಸಂಗಮ ಯುಗದಲ್ಲಿ ಮನದಲ್ಲಿ ಸತ್ಯುಗದ ಒಂದು ಶ್ರೇಷ್ಠ ಸ್ಥಿತಿ ಎನ್ನುವಂಥ ಸಿಂಹಾಸನದ ಮೇಲೆ ನೀ ಆತ್ಮ ಮಾಲೀಕ ಆಗ್ತಿ. ಯಾವಾಗ? ಇದೇ ಸಮಯದಲ್ಲಿ 2 ಮಾತಿನ ಮೇಲೆ ಗಮನವನ್ನ ಕೊಟ್ರಿ ಅಂದ್ರೆ. ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ಅವೆರಡು ವಿಶೇಷ ಮಾತುಗಳು ಯಾವುವು? ದುಃಖ ಸುಖ, ನಿಂದಾ ಸ್ತುತಿ ಮೇ ಸಮಾನ ಸ್ಥಿತಿ ರಹೆ, ये मेहनत करो. ವಿಶೇಷ ಅಂಡರ್ಲೈನ್ ಸುಖ ದುಃಖ ನಿಂದಾ ಸ್ತುತಿ, ಇವೆರಡರಲ್ಲೂ ವಿಶೇಷ ಸ್ಥಿತಿ ಒಂದೇ ಸಮಾನ ಇರಬೇಕು ಅಂತ. ಯಾಕೆ ಅಂದರೆ ಸುಖ ದುಃಖ ಡ್ರಾಮಾದೊಳಗೆ ಸಿಕ್ಕಿರುವಂತಹ ಈ ಕ್ಯಾರೆಕ್ಟರ್, ಡಿ ಕೆ ರೇಣುಕಾ ಒಂದು ಕ್ಯಾರೆಕ್ಟರ್, ಬ್ರಹ್ಮಕುಮಾರಿ ಒಂದು ಕ್ಯಾರೆಕ್ಟರ್, ಸ್ತ್ರೀ ಆಗಿರೋದೊಂದು ಇದೊಂದು ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಒಳಗ ದುಃಖ ಫೀಲ್ ಮಾಡೋದಿದ್ರ ಅದು ಕ್ಯಾರೆಕ್ಟರ್ನ ದುಃಖ. ಈ ಕ್ಯಾರೆಕ್ಟರ್ ಒಳಗೆ ಬಹಳ ಸುಖ, ವೈಭವ, ಭಾಳ ಕಂಫರ್ಟ್ ಇದೆಲ್ಲ ಫೀಲ್ ಮಾಡೋದಿತ್ತು ಅಂತಂದರೆ ಇದು ಕ್ಯಾರೆಕ್ಟರ್ನ ರೋಲ್ನ ಸುಖ. ಅಕಸ್ಮಾತ್ ಈ ಸುಖ ದುಃಖ ಇವು ನಂದಲ್ಲ, ನಾ ಆತ್ಮ ಇದ್ದೀನಿ. ಹಾಂ, ಆತ್ಮ ನಾ ಸ್ವಯಂ ಸುಖ ಸ್ವರೂಪ ಇದ್ದೀನಿ. ಅದ್ರ ಅತೀಂದ್ರಿಯ ಸುಖ ಇಂದ್ರಿಯಗಳಿಂದ ಅನುಭವ ಮಾಡುವಂಥದ್ದಲ್ಲ. ರೋಲ್ ಇವು ಇಂದ್ರಿಯಗಳಿಂದ ಆಗಿದೆ. ಈ ರೋಲ್ ಇಂದ್ರಿಯ ಸುಖ ಟೆಂಪ್ರರಿ, ರೋಲ್ನ ಸುಖ ಟೆಂಪ್ರರಿ, ರೋಲ್ನ ದುಃಖ ಟೆಂಪ್ರರಿ ಇದೆ. ಅಂದಮೇಲೆ ಸುಖ ದುಃಖ ಎರಡರಲ್ಲೂ ಸ್ಥಿತಿ ಸಮಾನ ಇರಬೇಕು. ಯಾವಾಗ ಹೀಗಿರ್ಲಿಕ್ಕೆ ಸಾಧ್ಯದ? ಇದು ಕೇವಲ ಸುಖನೇ ಇರಲಿ, ಸಂಗಮ ಯುಗದ ಈ ಒಂದು ಕಲಿಯುಗ ಜೀವನದೊಳಗ ಸುಖನೇ ಇರಲಿ ದುಃಖನೇ ಇರಲಿ, ಇವೆರಡೂ ರೋಲ್ ಒಳಗ ಡ್ರಾಮಾ ಅನುಸಾರ ಸ್ಕ್ರಿಪ್ಟೆಡ್ ಇದೆ. ಹೀಗಾಗಿ ನಾ ಆತ್ಮ ರೋಲಿಂದ ಪರೆ ಇದೀನಿ ಅಂದಮೇಲೆ ರೋಲ್ನ ಸುಖ ಆಗಲಿ ರೋಲ್ನ ದುಃಖ ಆಗಲಿ ನಾ ಇವೆರಡರಿಂದಲೂ ಪರೆ ಇದ್ದೀನಿ ಅಂದಮೇಲೆ ಇವೆರಡರ ಪ್ರಭಾವ ನನ್ನ ಮೇಲೆ ಆಗಬಾರ್ದು. ಯಾಕೆಂದರೆ ಸುಖ ದುಃಖ ಹಿಂದಿನ ಹಿರಿಯರು ಅಂದರೆ ಬಹಳ ಸಮಯದ ಯಾರು ಡಿವೈನ್ ಕಾನ್ಷಿಯಸ್ನ ಅನುಭವ ಮಾಡಿರುವಂಥ ಹಿರಿಯರೇನಿದ್ರು ಭಾರತದೊಳಗ, ಅವ್ರೇನಂತಿದ್ರು, ಸುಖ ದುಃಖ ಒಂದು ನಾಣ್ಯದ 2 ಮುಖಗಳು. ಸುಖ ಇದ್ರೇನು ದುಃಖ ಇದ್ರೇನು ಜೀವನದಲ್ಲಿ ಎರಡನ್ನು ನ್ಯಾಯ ಇರಲಿ ಅನ್ಯಾಯ ಇರಲಿ ಅಥವಾ ಮಾನ್ ಇರಲಿ ಸ್ತುತಿ ಇರಲಿ ಹೊಗಳಿಕೆ ತೆಗಳಿಕೆ ಎರಡರಲ್ಲೂ ಒಂದೇ ಭಾವದಿಂದ ನೋಡುವುದನ್ನು ಕಲೀರಿ ಅಂತ ಆ ಒಂದು ದಿವ್ಯ ಪುರುಷರ ಒಂದು ವಚನದಲ್ಲಿ ನಾವು ಕೇಳ್ತಿದ್ವಿ. ಬಾಬಾನು ಹಾಗೆ ಹೇಳ್ತಿದ್ದಾರೆ, ಇವೆರಡರಲ್ಲೂ ಸಮಾನ ಇರ್ರಿ. ಯಾಕೆಂದರೆ ಇದು ಯಾಕೆ ಈ ಥರ ಆಯಿತು ಅಂತಂದರೆ, ದುಃಖ ಅನ್ನುವಂಥದ್ದು ಯಾವ ರೀತಿ ಕಲಿಸ್ಕೊಟ್ರು ಹಿರಿಯರು ಅಂತಂದರೆ, ಮಕ್ಕಳಿಗೆ ಆಶೀರ್ವಾದ ಮಾಡುವಾಗ ಸುಖಿ ಇರುವಂತ, ಸುಖಿ ಇರುವುದ್ರ ಜೊತೆಯಲ್ಲಿ ಇನ್ನೊಂದು ಆಶೀರ್ವಾದ ಮಾಡಿದ್ರು, ನಿನಗೆ ದುಃಖ ಬರಲಾರ್ದಂಗಿರ್ಲಿ, ನಿನಗೆ ಕಷ್ಟ ಬರಲಾರ್ದಂಗಿರ್ರಿ ಅಂತ. ಅಂದ್ರೇನು ಕಷ್ಟ ಅಂದ್ರೇನು? ಸ್ಟೆಪ್ ಮದರ್ ಥರ, ಅಂದ್ರೆ ಮಲ್ತಾಯಿಗತ್ಲೆ. ದುಃಖ ಅಂದ್ರೆ ಮಲ್ತಾಯಿ ಇದ್ದಂಗ, ದುಃಖ ಅಂದ್ರೆ ಪರ ಕೆಟ್ಟವರು, ಕೆಟ್ಟದ್ದದು, ಅದು ಕೆಟ್ಟದನ್ನ ತಗಲಾರ್ದು ಹೆಂಗಿರ್ಲಿ, ಕಷ್ಟ ನಿನ್ನ ಜೀವನದಾಗ ಬರಬಾರ್ದು ಅಂತ ಹಿಂಗೆ ಆಶೀರ್ವಾದ ಕೊಟ್ಟು ಎಲ್ಲರ ಭಾವನದಲ್ಲಿ ಏನು ಕುಂತಿದೆ ಅಂದರೆ, ಕಷ್ಟ ಬರಬಾರ್ದು, ದುಃಖ ಆಗಬಾರ್ದು, ಯಾರು ಬೈಬಾರ್ದು ಅಂತ ತಲೆಯಲ್ಲಿ ಬಿಲೀಫ್ ಸಿಸ್ಟಮಲ್ಲಿ ತುಂಬಿರೋದ್ರಿಂದ ದುಃಖ ಬಂದಾಗ ಆಟೋಮೆಟಿಕಲಿ ಮನುಷ್ಯನ ಒಂದು ಬಿಲೀಫ್ ಸಿಸ್ಟಮ್ ಅನುಸಾರ ಇದು ದುಃಖ ಬಂತಲ್ಲ ಅಂತ ತನ್ನ ಮೂಡನ್ನು ಫೀಲಿಂಗ್ಸನ್ನು ಬಹಳಷ್ಟು ದುಃಖದ ಒಂದು ಆಳದಲ್ಲಿ ಇಳಿತಾನೆ. ಆಗ ಆ ದುಃಖದಲ್ಲಿ ಮುಳುಗಿಬಿಡ್ತಾನೆ. ನಾ ಆತ್ಮ ಇದ್ದೀನಿ, ದುಃಖ ಆಗಲಿ ಸುಖ ಆಗಲಿ ಇದೊಂದು ರೋಲ್ನ ಪಾರ್ಟ್ ಆಗಿದೆ, ರೋಲ್ನಲ್ಲಿದೆ, ನಾ ರೋಲಿಂದ ಪರೆ ಇದ್ದೀನಿ, ನಾ ಆತ್ಮ ಅಂತೂ ಸದಾ ಅತೀಂದ್ರಿಯ ಸುಖದ ಅನುಭವಿ ಇದ್ದೀನಿ, ನಾ ಅತೀಂದ್ರಿಯ ಸುಖದಿಂದ ಭರ್ಪೂರಿದ್ದೀನಿ, ನಾ ಆನಂದ ಸ್ವರೂಪ ಇದ್ದೀನಿ ಅನ್ನುವಂತಹ ಸತ್ಯ ಮರೆತು ಡ್ರಾಮಾದಲ್ಲಿ ಸಿಕ್ಕಿರುವಂತಹ ಈ ರೋಲ್ ಒಳಗಿರುವಂತಹ ಸುಖ ದುಃಖ, ಈ ಟೆಂಪ್ರರಿ ಸುಖ ದುಃಖವನ್ನು ರಿಯಲ್ ಅಂದ್ಕೊಂಡು ಇವೆರಡಕ್ಕೂ ಏನು, ದುಃಖ ಬಂದ್ರೆ ಖುಷಿ ಅನುಭವ ಮಾಡೋದು, ಸುಖ ಬಂದಾಗ
ಇದು ಬರಬಾರ್ದಾಗಿತ್ತು, ಈ ಕ್ಷಣಗಳು ನಮ್ಮ ಜೀವನದಾಗ ಒಳ್ಳೇದಲ್ಲ, ಎಂಥ ಟೈಮ್ ಬತ್ತು ಅಂತ ಹೀಗಂತಾರೆ. ಆದರೆ ಬಾಬಾ ಅಂತಾರ, ಇಷ್ಟು ತಿಳುವಳಿಕೆ ಬಾಬಾ ಕೊಟ್ಟ ಮೇಲೆ ನೀವು ಒಂದು ವೇಳೆ ಸುಖ, ಸುಖ ಬರಲಿ, ರೋಲ್ನಲ್ಲಿ ಸುಖ ಇರಲಿ, ರೋಲ್ನಲ್ಲಿ ದುಃಖ ಇರಲಿ, ಇವೆರಡೂ ಸಮಾನ ಅರ್ಥ ಡ್ರಾಮಾದಲ್ಲಿ ಇದೆ. ಯಾವುದೇ ಒಂದು ಘಟನೆ, ಇವತ್ತು ಶರೀರ ಆರಾಮಿದೆ, ಸಂಬಂಧಿಕರು ಎಲ್ಲರೂ ನನ್ನ ಜೊತೆಗೆ ಆರಾಮ್ ನಡ್ಕೊಂಡಿದ್ದಾರೆ, ಇದು ರಿಯಲ್ ಅಲ್ಲಿ, ಇದು ಡ್ರಾಮಾದೊಳಗಿನ ಇವತ್ತಿನ ಘಟನೆ ಈ ರೀತಿ ಘಟಿಸುವಂಥದ್ದು ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಅದಕ್ಕೆ ಈ ಘಟನೆ ಘಟಿಸಿದೆ ಬಸ್. ಇದರಿಂದ ಏನೂ ಪ್ರಭಾವಿತ ಆಗಿ ನಾ ಎಷ್ಟು ಸುಖಿ ಇದ್ದೀನಿ, ಇವತ್ತು ನಾ ಎಷ್ಟು ಆರಾಮಿದ್ದೀನಿ, ಎಲ್ಲರೂ ಇವತ್ತು ನನಗೆ ಎಷ್ಟು ಹೊಗಳಿದ್ರು, ನನ್ನನ್ನು ಕಂಡು ಎಷ್ಟು ಇಷ್ಟಪಟ್ಟರು, ನನ್ನ ಕೆಲಸದ ಬಗ್ಗೆ ಅಪ್ರಿಸಿಯೇಟ್ ಮಾಡಿದ್ರು, ಇವುಗಳನ್ನು ಸ್ವೀಕಾರ ಮಾಡುವುದೇ ಅಜ್ಞಾನ. ಇದು ಎಲ್ಲ ನಾನೇ ಮಾಡಿದ್ದು, ಇದು ನನಗಾಗಿ ಹೊಗಳಿದ್ರು ಅನ್ನೋದೇ ಭ್ರಮೆ ಯಾವಾಗಲೂ ದುಃಖದ ಅನುಭವ ಮಾಡಿಸ್ತದೆ. ಆಮೇಲೆ ಅಕಸ್ಮಾತ್ ಇವತ್ತಿನ ದಿನ ಹೆಲ್ತ್ ಒಳಗೆ ಏನೋ ಹೇರಾಪೇರಿ ಆಗ್ತದ, ಸಂಬಂಧದಲ್ಲೂ ಕೂಡ ಏನೋ ಮನಸ್ಸಿಗೆ ನೋವಾಗುವಂಥ ಮಾತುಕತೆ ನಡೀತದ, ಖರೆ ಇವತ್ತು ಹಿಂಗಾಯ್ತಲ್ಲ, ಇವತ್ತು ಪೂರಾ ದಿನನೇ ಮೂಡ್ ಆಫ್, ಇವತ್ತು ಪೂರಾ ದಿನನೇ ನನ್ನ ಪರಿಸ್ಥಿತಿನೇ ಈ ಥರ ಆಯ್ತಲ್ಲ ಅಂತ ಅನ್ಕೋಬೇಡಂತಾರೆ ಬಾಬಾ. ಯಾಕೆ? ಇದು ನಿಜ ಅಲ್ಲ, ಇದು ನಿಜ ಅಲ್ಲ, ಇವೆರಡು ಆ್ಯಕ್ಟಿಂಗ್, ರೋಲ್ನ ಆ್ಯಕ್ಟಿಂಗ್, ಅದು ಡ್ರಾಮಾ ಅನುಸಾರ, ಸ್ಕ್ರಿಪ್ಟೆಡ್ ಡ್ರಾಮಾ ಅನುಸಾರ ಇದು ಫಿಕ್ಸ್ ಇದೆ. ಮಾಡಲ್ಪಟ್ಟ ನಾಟಕದಲ್ಲಿ ಯಾವ ದಿನ ದುಃಖ ಬರಬೇಕು, ಯಾವ ಕ್ಷಣ ಸುಖದ ಫೀಲಿಂಗ್ ಆಗಬೇಕು, ಇದು ಮೊದಲೇ ನೂಂದಿದೆ. ಆದರೆ ಈ ಡ್ರಾಮಾದ ರೋಲ್, ಡ್ರಾಮಾದ ಕ್ಯಾರೆಕ್ಟರ್, ಸುಖ ದುಃಖದಿಂದ ನೀ ಆತ್ಮ ಸದಾ ಪರೆ ಇದೆ. ಆ ಸತ್ಯ ನೆನಪು ಮಾಡ್ಕೊಂಡು ಅಂದರೆ ದುಃಖದ ಪ್ರಭಾವದಲ್ಲೂ ಬರೋದಿಲ್ಲ, ಸುಖದ ಪ್ರಭಾವದಲ್ಲೂ ಬರೋದಿಲ್ಲ. ನಿಂದ ಮತ್ತು ಸ್ತುತಿ ಯಾರೆಷ್ಟರೇ ಹೊಗಳಿ, ಇದು ಸತ್ಯ ಅಲ್ಲ. ಹೊಗಳ್ತಾರ, ನೀ ಎಷ್ಟು ಚಂದ ಸೇವಾ ಮಾಡ್ತಿ ಅಂತಂದರೆ, ಸೊ ಬಾಬಾ ಹೇಳ್ತಾರ, ಸೇವಾ ಹಾಗೇನಿಲ್ಲ ಅಂತಂದ್ರೆ ಏನು ಅರ್ಥ ಅಂದ್ರೆ ನಾನಾ ಮಾಡೀನಿ ಅಂತಲೇ ಅರ್ಥ ಅಲ್ಲ. ನಾ ಎಲ್ಲಿ ಮಾಡ್ತೀನಿ? ಆತ್ಮ ಯಾವ ಕರ್ಮನೂ ಮಾಡೋದಿಲ್ಲ, ಕೇವಲ ರೋಲ್ ಕರ್ಮ ಮಾಡುತ್ತಿರುವುದನ್ನು ನಾನು ನೋಡ್ತೀನಿ. ಅಂದಮೇಲೆ ಸ್ತುತಿ ಮತ್ತು ನಿಂದ ಬೈತಾರತ್ತಂದ್ರೆ ಮೈಂಡಲ್ಲಿದೆ, ಬೈಬಾರ್ದು, ನನಗೆ ಯಾರೂ ಏನೂ ಅನ್ಬಾರ್ದು, ನಾ ಯಾರ ಕಡೆನೂ ಅನಿಸ್ಕೋಬಾರ್ದು, ನನಗೆ ಅನಿಸ್ಕೊಳ್ಳೋದಂದ್ರೆ ಇಷ್ಟ ಆಗೋದಿಲ್ಲ ಅಂತ ಬಿಲೀಫ್ ಸಿಸ್ಟಮಲ್ಲಿ ತುಂಬಿರುವಾಗ ಅಕಸ್ಮಾತ್ ರೋಲ್ನ ಮೂಲಕ ಯಾರಾದರೂ ಈ ರೋಲಿಗೆ ಅಂತಾರತ್ತಂದ್ರೆ ಮನಸ್ಸು ಭಾಳ ಕೆಡ್ತದೆ, ಮನಸ್ಸು ಭಾಳ ವಿಚಲಿತ ಆಗ್ತದ, ಅದೇ ವಿಚಾರಗಳು ನಡೀತದ ಬುದ್ಧಿಯಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರ, ಹೊಗಳಿಕೆನೂ ಸತ್ಯ ಅಲ್ಲ, ಅದು ಡ್ರಾಮಾದ ಭಾಗ. ತೆಗಳಿಕೆ, ನಿಂದನೆ, ಕ್ರಿಟಿಸಿಸಮ್ ಇವು ಸತ್ಯ ಅಲ್ಲ, ಇದು ಕೂಡ ಡ್ರಾಮಾದ ಪಾರ್ಟ್ ಇದೆ. ಅಂದಮೇಲೆ ಎರಡರಲ್ಲೂ ಕೂಡ ಯಾರು ಸಮಾನ ಇರ್ತಾರೋ, ಯಾರು ಈ ಪರಿಶ್ರಮವನ್ನು, ಈ ಪ್ರಾಕ್ಟೀಸನ್ನು ನಿತ್ಯದ ಜೀವನದಲ್ಲಿ ಮಾಡ್ತಾರೋ, ಬಾಬಾ ಹೇಳ್ತಾರೆ ಅವರು ಸತ್ಯುಗಿ ಸ್ಥಿತಿಯ ಹೈಯರ್ ಕಾನ್ಷಿಯಸ್ನ ತಲುಪ್ತಾರೆ, ಹೈಯರ್ ಕಾನ್ಷಿಯಸ್ನ ಅನುಭವಕ್ಕೆ ಅವ್ರು ಮಾಲೀಕ ಆಗ್ತಾರೆ. तो कोई भी कुछ उल्टा सुल्टा बोले, क्रोध करे तो तुम चुप हो जाओ, कभी भी मुख की ताली नहीं बजाओ. ಸೊ ಬಾಬಾ ಹೇಳ್ತಾರ, ನಿಂದ ಸ್ತುತಿ, ಸುಖ ದುಃಖ ಎರಡರಲ್ಲೂ ಸಮಾನ ಸ್ಥಿತಿ ಇರಲಿ. ಯಾರಾದರೂ ಏನಾದರೂ ಉಲ್ಟಾ ಸುಲ್ಟಾ ಮಾತಾಡ್ತಾರೆ ಈ ರೋಲ್ನ ಬಗ್ಗೆ, ಆತ್ಮಕ್ಕಂತೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆತ್ಮ ಎವರ್ ಪ್ಯೂರ್. ರೋಲಿಗೆ ಮಾತಾಡ್ತಾರೆ, ಯಾಕೆ ರೋಲ್ ಅಪೂರ್ಣ ಇದೆ. ರೋಲಿಗೆ ಯಾರಾದರೂ ಏನಾದರೂ ಅಂದರು, ಉಲ್ಟಾ ಸುಲ್ಟಾ ಅಂದ್ರೂ ಕೂಡ, ಕ್ರೋಧನೆ ಮಾಡಿದ್ರು ಅಂದ್ರೆ ಸುಮ್ಮನಿದ್ ಬಿಡ್ರಿ ಅಂತಾರೆ ಬಾಬಾ. ಯಾಕೆ ಸುಮ್ಮನಿದ್ ಬಿಡ್ರಿ? ಮಾಡಲ್ಪಟ್ಟಂತಹ ಮನಸ್ಸಿನ ಸ್ಕ್ರೀನ್ ಮೇಲೆ ನಡೀತಾ ಇರುವಂಥ ಇದೊಂದು ಫಿಲ್ಮ್ನ ದೃಶ್ಯಗಳಿವು. ಈ ದೃಶ್ಯಕ್ಕೆ ಪ್ರಭಾವಿತ ಆಗಬೇಡ ಅಂತ ಹೇಳ್ತಾರೆ ಬಾಬಾ. ತೋ ಕಬಿ ಬಿ ಮುಖಕ್ಕೆ ತಾಲಿನೇ ಬಜಾವು, ಅವರೊಂದಂದ್ರು ಅಂತ ತಿಳ್ಕೊಂಡು ನೀನು ಈ ಬಾಯಿಯಿಂದ ಚಪ್ಪಾಳೆ ಹೊಡಿಲಿಕ್ಕೆ ಹೋಗಬೇಡ. ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು ಮಾಡಬೇಕು ಸಂಗಮ ಯುಗದಲ್ಲಿ, ಇದು ಒಂದು ಪಾಯಿಂಟ್, ಇದ್ರ ಗಮನ ಕೊಡ್ರಿ. ಎರಡನೇದು, ಆಂಖೋಂಕು ಸಿವಿಲ್ ಬನಾವ್, ಕ್ರಿಮಿನಲ್ ಆಯ್ ಬಿಲ್ಕುಲ್ ಸಮಾಪ್ತ ಹೋ ಜಾಯ್. ಸತ್ಯುಗಿ ಕಾನ್ಷಿಯಸ್ಗೆ ಮಾಲೀಕ ಆಗಬೇಕು ಅಂತಂದರೆ ಒಂದನೇದು ನಿಂದ ಸ್ತುತಿ, ಮಾನ್ ಅಪಮಾನ್, ಸುಖ ದುಃಖ ಎಲ್ಲದರಲ್ಲೂ ಸಮಾನ ಇರುವುದನ್ನು ಪ್ರಾಕ್ಟೀಸ್ ಮಾಡಿರಿ. ಎರಡನೇದು, ಈ ಕಣ್ಣುಗಳನ್ನು ಸಿವಿಲ್ ಮಾಡಿಕೊಡ್ರಿ, ಸಿವಿಲೈಸ್ಡ್ ಅಂತಾರೆ ಬಾಬಾ. ಇದನ್ನು ಎಕ್ದಮ್ ಪ್ಯೂರ್ ಮಾಡಿಕೊಡ್ರಿ. ಪ್ಯೂರ್ ಅರ್ಥ ಈ ಕಣ್ಣಂದ್ರೆ ಈ ಚರ್ಮದ ಕಣ್ಣಿನ ಮಾತಲ್ಲ, ಕಾನ್ಷಿಯಸ್ ಪ್ಯೂರ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ಯಾರೇ ಯಾವುದೇ ಕ್ಯಾರೆಕ್ಟರ್, ಯಾವುದೇ ರೋಲ್, ಸ್ತ್ರೀ ಪುರುಷ, ಯಾವುದೇ ಥರದ ಪ್ರೊಫೆಷನ್ ಇರಲಿ, ಯಾವುದೇ ಥರದ ಸಂಬಂಧ ಇರಲಿ, ಕಾಕ ಚಿಕ್ಕಪ್ಪ ಮಾಮ ಅಜ್ಜ ಅಜ್ಜಿ ಮಮ್ಮಿ, ಹೀಗೆ ಯಾವುದೇ ರೋಲ್ ಇರಲಿ ಅದು ಸತ್ಯ ಅಲ್ಲ. ಅದರೊಳಗಿರುವಂಥ ನಿರಾಕಾರ ಆತ್ಮ ಮಾತ್ರ ಸತ್ಯ. ಅಂದಮೇಲೆ ಈ ಕಣ್ಣಿನಿಂದ ಸಂಬಂಧಗಳು ಕಾಣ್ತದಂದ್ರೆ
ಈ ಕಣ್ಣಿನಿಂದ ಪೊಸಿಷನ್ ಕಾಣಿಸ್ತದ, ಇವ್ರು ದೊಡ್ಡವರು ಸಣ್ಣವರು. ಈ ಕಣ್ಣಿನಿಂದ ಸ್ತ್ರೀ ಪುರುಷ ಭಾನ್ ಅದ ಅವ್ರು ಕಾಣಿಸ್ತಾರತ್ತಂದ್ರ ಇದು ಕ್ರಿಮಿನಲ್ ಲಾಯ್ ಅಂತಾರ ಬಾಬಾ. ಯಾಕಂದ್ರೆ ಇವು ಸತ್ಯ ಅಲ್ಲಿ, ಇವ್ರು ರಿಯಲ್ ಅಲ್ಲ. ಆದ್ರೂ ನಿಮ್ ರಿಯಲ್ ಇವ್ರು ಪುರುಷರು, ಇವರು ಗಂಡ್ ಮಕ್ಕಳು, ಇವರು ಸ್ತ್ರೀಯರು ಹಿಂಗ್ ಕಾಣಿಸ್ತದತ್ತಂದ್ರ ಇದು ಕ್ರಿಮಿನಲ್ ಲಾಯ್ ಅಂತಾರ ಬಾಬಾ. ಏನ್ ಕಾಣ್ಬೇಕು? ಒಳಗೆ ಗುಪ್ತವಾಗಿರುವಂತಹ ಆತ್ಮ ಯಾರ ಆಂತರಿಕ ಕಣ್ಣಿಗಂದ್ರೆ ಈ ಚರ್ಮದ ಕಣ್ಣಿಗೆ ಕಾಣುವ ಮಾತಲ್ಲ, ಸಮಜ್ ತಿಳುವಳಿಕೆ, ಇವರೆಲ್ಲ ಆತ್ಮರನ್ನುವಂಥ ತಿಳುವಳಿಕೆ, ಇದಕ್ಕಂತಾರೆ ಸಿವಿಲೈಸ್. ಹಮ್ ಆತ್ಮ ಭಾಯಿ ಭಾಯಿ ಹೇ, ಆತ್ಮ ಸಮಜ್ಕರ್ ಜ್ಞಾನ ದೋ. ಜ್ಞಾನ ಕೊಡುವಾಗ್ಲೂ ಕೂಡ ಏನಂತ ತಿಳ್ಕೊಂಡು ಕೊಡ್ರಿ? ಆತ್ಮ ಅಂತ ತಿಳಿದು ಆತ್ಮ ಅಭಿಮಾನಿಯಾಗುವ ಪರಿಶ್ರಮ ಪಟ್ರಿ ಅಂದ್ರೆ ಸತ್ಯುಗದ ಸಿಂಹಾಸನಕ್ಕೆ ನೀವೇ ಮಾಲೀಕಾಗ್ತೀರಿ. ಸಂಪೂರ್ಣ ಪವಿತ್ರರಾಗುವುದರಿಂದಲೇ ನೀವು ಗದ್ದಿಗೆ ಯೋಗ್ಯರಾಗ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದ್ರೆ ಬಾಬಾ ಹೇಳ್ತಾರೆ, ಯೋಗ್ಯತೆ ಯಾವಾಗ ಬರ್ತದ? ಈಗ ಏನೋ ಒಂದು ದೊಡ್ಡ ಸಿರಿವಂತಿಕೆಯ ರೋಲ್ ಬಾಬಾ ಕೊಡೋರದಾರತ್ತಂದ್ರ, ಬಹಳ ಸಿರಿವಂತಿಕೆಯ ಒಂದು ಪಾರ್ಟ್ ಕೊಡ್ತಾರತ್ತಂದ್ರ, ನನಗೆ ದಕ್ಸ್ಕೊಳ್ಳುವಂಥ ಶಕ್ತಿ ಐತಿ, ಅಷ್ಟು ಧನವನ್ನ ಕಂಟ್ರೋಲ್ ಮಾಡುವ, ಅನೇಕ ಜನರ ಮೇಲೆ ಆಳುವಂಥ ಪವರ್ ನನ್ನ ಹತ್ರ ಐತಿ, ನೋಡ್ಕೋಬೇಕಾಗಿದೆ. ನಾವು ಸಿರಿವಂತರನ್ನು ನೋಡಿ, ಹೈ ಪೊಸಿಷನ್ ಅಲ್ಲಿ ಇರೋಂಥವ್ರನ್ನ ನೋಡಿ, ಲಕ್ಷ್ಮೀನಾರಾಯಣರನ್ನ ನೋಡಿ ಹೀಗನ್ನಿಸ್ತದ, ನಾನು ಆಗ್ಬೇಕು. ಬಾಬಾ ಅಂತಾರ, ಸರಿ ನೀ ಆಗ್ಲಿಕ್ಕೆ ನಿನಗೆ ನೀ ಯೋಗ್ಯ ಮಾಡ್ಕೊ, ನಿನಗೆ ನೀ ಸಂಭಾಲನೆ ಮಾಡಿ ನೋಡು. ಯಾಕಂದ್ರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಒಂದು ಸಣ್ಣ ಮಾತಿಗೆ ಎಷ್ಟು ಸ್ಥಿತಿ ಕೆಡ್ತದಂದ್ರ, ಒಂದು ಸಣ್ಣ ನಿಂದನೆಗೆ ಎಷ್ಟು ಸ್ಥಿತಿ ಕೆಡ್ತದ, ಒಂದು ಸ್ವಲ್ಪ ಲಾಸ್ ಆದ್ರೆ ನೀ ಸ್ಥಿತಿ ಎಷ್ಟು ಕೆಡ್ಸ್ಕೋತಿ ಅಂದ್ರೆ ನೀನ್ ಮಾಲೀಕ ಆಗ್ತೀಯತ್ತಂದ್ರ ಅದಕ್ಕೆ ಯೋಗ್ಯ ಇದೆಯೇನು? ನಿನಗೆ ನೀ ಅಷ್ಟು ಯೋಗ್ಯ ಮಾಡ್ಕೋ ಅಂತ ಹೇಳ್ತಾರೆ ಬಾಬಾ. ಮುರಳಿ ಸಾರ್ ಗಾಯನ್ और पूजन योग्य बनने के लिए स्पिरिचुअल बनना है. ಗಾಯನ ಹಾಗೂ ಒಂದು ಮಹಿಮೆಗೆ ಯೋಗ್ಯ ಆಗಬೇಕು ಅಂದ್ರೆ, ಡಿವೈನ್ ಕಾನ್ಷಿಯಸ್ ನಿಮ್ದು ತಯಾರಾಗಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ಆಧ್ಯಾತ್ಮಿಕ ಅರ್ಥಾತ್ ಆತ್ಮಿಕ ಸತ್ಯದ ಅನುಭೂತಿಯನ್ನ ಮಾಡ್ರಿ. ಆತ್ಮಕೋ ಪ್ಯೂರ್ ಬನಾನಾ ಹೇ ಅಂದ್ರೆ ಅರ್ಥಾತ್ ಆತ್ಮನ ಮನಸ್ಸನ್ನ ಏಕ್ದಮ್ ಶುದ್ಧ ಮಾಡ್ಕೊಡ್ರಿ. ಆತ್ಮ ಅಭಿಮಾನಿಯಾಗುವ ಪರಿಶ್ರಮವನ್ನ ಪಡಬೇಕಾಗಿದೆ, ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಮನ್ಮನಾಭವಕ್ಕೆ ಅಭ್ಯಾಸ ದ್ವಾರ ಅಪಾರ ಖುಷಿ ಮೇ ರೆಹನಾ ಹೇ. ಮನ್ಮನಾಭವದ ಅಭ್ಯಾಸದ ಮೂಲಕ ಅಪಾರ ಖುಷಿಯಲ್ಲಿರಿ. ಮನ್ಮನಾಭವ ಅರ್ಥಾತ್ ಮನ್ಕೋ ಬಾಬಾಕ್ಕೆ ಸಾಥ್ ಮ್ಯಾಚ್ ಕರೋ ಅಂದ್ರೆ ಬಾಬನ್ ಮನಸ್ಸು ನನ್ನ ಮನಸ್ಸಾಗಬೇಕು, ಬಾಬನ್ ಬುದ್ಧಿ ನನ್ನ ಬುದ್ಧಿ ಆಗಬೇಕಾಗಿದೆ. ಅದಕ್ಕೆ ಈ ಮನಸ್ಸನ್ನ ಬಾಬನ್ ಮನಸ್ಸಿನ ಜೊತೆಗೆ ಮ್ಯಾಚ್ ಮಾಡುವ ಅರ್ಥಾತ್ ನಾನು ಪರಮಾತ್ಮನ ಸಂತಾನಿದ್ದೀನಿ, ನಾನು ಸಾಕ್ಷಾತ್ ಪರಮಾತ್ಮನ ಒಂದು ದಿವ್ಯ ಸ್ವರೂಪಿದ್ದೀನಿ. ಈ ರೀತಿ ಪರಮಾತ್ಮನ ಮಹಿಮೆಯನ್ನ ಈ ಮನಸ್ಸು ಮಾಡೋದ್ರಿಂದ ಭಗವಂತನ ಮನಸ್ಸು ನನ್ನ ಅಂದ್ರೆ ನನ್ನ ಮನಸ್ಸು ಪರಮಾತ್ಮನ ಸಮಾನ ಆಗ್ಲಿಕ್ಕೆ ಸಾಧ್ಯ ಇದೆ. ಇದರಿಂದ ಮನಸ್ಸು ಬಹಳ ಖುಷಿಯಲ್ಲಿ ಇರ್ತದೆ. ಸ್ವಯಂ ಕೋ ಆತ್ಮ ಸಮಜ್ಕರ್ ಆತ್ಮ ಸೆ ಬಾತ್ ಕರ್ನಿ ಹೇ, ಆಂಖೋ ಕೋ ಸಿವಿಲ್ ಬನಾನಾ. ಸ್ವಯಂ ತಾವು ಆತ್ಮ ಅಂತ ತಿಳ್ಕೊಂಡು ಆತ್ಮಗಳಿಗೆ ಜ್ಞಾನ ಕೊಡ್ರಿ, ಹಾಗೂ ತಮ್ಮ ಕಣ್ಣುಗಳನ್ನ ಅರ್ಥಾತ್ ರೂಹಾನಿ ದೃಷ್ಟಿ ಮಾಡ್ಕೊಡ್ರಿ. ಈ ದೃಷ್ಟಿ ಒಳಗ ದೇಹ ಕಾಣಬಾರ್ದು, ಅವರೊಳಗಿರುವಂತಹ ಆತ್ಮ ಸ್ವರೂಪವೇ ಕಾಣಬೇಕು. ಆ ಪ್ರಾಕ್ಟೀಸ್ ಅನ್ನ ಮಾಡ್ರಿ. वरदान मास्टर रचयिता की स्टेज द्वारा आपदाओं में भी मनोरंजन का अनुभव करने वाले संपूर्ण योगी भव. ಮಾಸ್ಟರ್ ರಚಯಿತ ಸ್ಥಿತಿಯ ಮೂಲಕ ಆಪತ್ತುಗಳಲ್ಲಿಯೂ ಕೂಡ ಮನರಂಜನೆ ಅನುಭವ ಮಾಡುವಂತಹ ಸಂಪೂರ್ಣ ಯೋಗಿ ಭವ. मास्टर रचयिता की स्टेज पर स्थित रहने से बड़े से बड़ी आपदा एक मनोरंजन का दृश्य अनुभव होगी. ಮಾಸ್ಟರ್ ರಚಯಿತ ಅರ್ಥಾತ್ ಮನಸ್ಸಿನ ಒಳಗಡೆ ಇರುವಂತಹ ಎಲ್ಲಾ ಭಾವನೆಗಳು, ವಿಚಾರಗಳು ಡ್ರಾಮಾ ಸ್ಕ್ರಿಪ್ಟೆಡ್ ಇದೆ. ಏನ್ ಮನಸ್ಸಿನೊಳಗಿದೆಯೋ ಅದೇ ಮ್ಯಾನಿಫೆಸ್ಟ್ ಆಗಿ ಈ ಜಗತ್ತಿನಲ್ಲಿ ನನ್ನ ಎದುರುಗಡೆಗೆ ಕಾಣಿಸ್ತಾ ಇದೆ. ಅರ್ಥಾತ್ ಈ ಜಗತ್ತಿನಲ್ಲಿ ಏನ್ ಕಾಣಿಸ್ತಾ ಇದೆ ಅದು ನನ್ನ ರಚನೆ. ಸಮಯ, ಈ ದೃಶ್ಯಗಳು, ಈ ಸಂಬಂಧಗಳು, ಈ ಮನುಷ್ಯರು ಇವರೆಲ್ಲ ಯಾರು? ನನ್ನ ಮನಸ್ಸಿನ ರಚನೆ. ನಾ ಆತ್ಮ ಅರ್ಥಾತ್ ಮನಸ್ಸು ಇವೆಲ್ಲವುಗಳ ರಚಯಿತ. ಅಂದಮೇಲೆ ಬಾಬಾ ಹೇಳ್ತಾರ, ಮಾಸ್ಟರ್ ರಚಯಿತನ ಸ್ಥಿತಿಯಲ್ಲಿ ನೀ ಸ್ಥಿತಿದ್ದೀಯಂತಂದ್ರೆ ನಿನ್ನಿಂದ ರಚನೆಯಾದ, ನಿನ್ನ ಮನಸ್ಸಿನಿಂದ ಹೊರಬಂದಂತಹ ಈ ಎಲ್ಲಾ ಬಾಹ್ಯ ದೃಶ್ಯಗಳು ನೋಡಿದ್ರೆ ನಿನಗೆ ಮನೋರಂಜನೆ ಅನ್ನಿಸ್ತದೆ ಹೊರತಾಗಿ ನೀನ್ ಗಾಬರಿ ಆಗಕ್ಕ ಸಾಧ್ಯ ಇಲ್ಲ ಅಂತಾರ ಬಾಬಾ. जैसे महाविनाश की आपदा को भी स्वर्ग का गेट खुलने का साधन बनाते हो. ಸ್ವರ್ಗದ ಗೇಟ್ ಓಪನ್ ಆಗಬೇಕು ಅಂದ್ರೆ ಮಹಾವಿನಾಶ ಆಗಬೇಕು ಸ್ಥೂಲ ರೂಪದಲ್ಲಿ. ಸೂಕ್ಷ್ಮ ರೂಪದಲ್ಲಿ
ಸ್ವರ್ಗ ಅರ್ಥಾತ್ ಸತ್ಯುಗಿ ಕಾನ್ಶಿಯಸ್ ನಲ್ಲಿ ನಾ ಪ್ರವೇಶ ಆಗ್ಬೇಕು ಅಂತಂದ್ರೆ ಏನ್ ಮನಸ್ಸಿನಲ್ಲಿ ಜನ್ಮ ಜನ್ಮಾಂತರದ ವಿಕಾರ ಕುಂತಿದೆ ಅದರದೆಲ್ಲ ಮಹಾವಿನಾಶ ಆಗ್ಬೇಕಾಗ್ತದೆ, ಸಮಾಪ್ತಿ ಆಗ್ಬೇಕಾಗ್ತದೆ. ಅವಾಗಲೇ ನಾನು ಆತ್ಮ ನನ್ನ ಮನಸ್ಸು ಸತ್ಯುಗಿ ಕಾನ್ಶಿಯಸ್ನ ಅನುಭವ ಮಾಡಲಿಕ್ಕೆ साध्य है। तो जैसे महाविनाश की ऐसा ही किसी भी प्रकार की छोटी बड़ी समस्या आपदा मनोरंजन का रूप दिखाई दे। ಸಣ್ಣ ಸಮಸ್ಯೆ ಇರಲಿ ದೊಡ್ಡ ಸಮಸ್ಯೆ ಇರಲಿ ಬಾಬಾ ಹೇಳ್ತಾರೆ ಅದು ಕೇವಲ ನಿನಗೆ ಒಂದು ಮನರಂಜನೆಯ ಆಟದ ಸಾಮಾನು ಅನಿಸ್ಬೇಕೆ ಹೊರತಾಗಿ ಇದೇನಪ್ಪ ಎಂಥ ಪರಿಸ್ಥಿತಿ ಬತ್ತು ಹಿಂಗ್ಯಾಕಾಯ್ತು ಅಂತ ಎಂದಿಗೂ ಅನಿಸ್ಬಾರ್ದಂತಾರೆ ಬಾಬಾ। ಹಾಯ್ ಹಾಯ್ ಕೆ ಬಾಜ್ ಓಹೋ ಓಹೋ ಶಬ್ದ ನಿಕ್ಲೆ ದುಃಖ ಕಿ ಸುಖ ಕೆ ರೂಪ ಮೇ ಅನುಭವ ಹೋ। ಅಯ್ಯಯ್ಯೋ ಅನ್ನುವಲ್ಲಿ ಓಹೋ ಅನ್ನುವ ಶಬ್ದ ಬರಬೇಕು। ದುಃಖದ ಒಂದು ನಿಕ್ಲೆ ದುಃಖ ಬಿ ಸುಖ ಮೇ, ಅಲ್ಲಿ ದುಃಖದ ಘಟನೆ ಇದೆ ಅಂತಂದ್ರೂ ಅದು ಸುಖದಲ್ಲಿ ಪರಿವರ್ತನೆ ಆಗಿ ಕಾಣಬೇಕು। ದುಃಖ ಸುಖ ಕಿ ನಾಲೆಜ್ ಹೋತೆ ಹುए भी उसके प्रभाव में न आया अंडरलाइन। ರೋಲ್ನಲ್ಲಿ ದುಃಖನೂ ಇದೆ, ರೋಲ್ನಲ್ಲಿ ಸುಖನೂ ಇದೆ। ದುಃಖ ಸುಖದ ಪಾತ್ರವು ನಡೆಯುತ್ತಿದ್ದರೂ ಘಟನೆ ಘಟಿಸಿದರೂ ನಿನ್ನ ಮೇಲೆ ಪ್ರಭಾವ ಆಗಬಾರ್ದು, ನನ್ನ ಆತ್ಮನ ಮನಸ್ಸಿನ ಮೇಲೆ ಪ್ರಭಾವ ಆಗಬಾರ್ದಂತಾರೆ ಬಾಬಾ। दुख को भी बलिहारी सुख के दिन आने की समझे तब कहेंगे ಸಂಪೂರ್ಣ ಯೋಗಿ। ಈ ದುಃಖವೂ ಕೂಡ ಸುಖದ ದಿನ ಬರಲಿಕ್ಕೆ ಬಂದಿದೆ, ಇದು ದುಃಖ ಅಂತ ತಿಳ್ಕೊಂಡಾಗ್ಲೇನೆ ನೀವು ಸಂಪೂರ್ಣ ಬಲಿಹಾರಿ ಆತ್ಮರಾಗಲಿಕ್ಕೆ ಸಾಧ್ಯವಿದೆ। ಸ್ಲೋಗನ್ दिल तख्त को छोड़ साधारण संकल्प करना अर्थात धरनी में पांव रखना। ಬಾಬಾನ ಆತ್ಮ ಕಂಬೈಂಡ್ ಇದೀವಿ, ಬಾಬಾನ ಹೃದಯ ಬಿಟ್ಟು ನೀವು ಸಾದಾ ವಿಚಾರ ಮಾಡ್ತೀರಿ ಅಂದರೆ, ಡ್ರಾಮಾದ ವಿಚಾರ ಮಾಡ್ತೀರಿ ಅಂದರೆ, ರೋಲ್ನ ವಿಚಾರ ಮಾಡ್ತೀರಿ ಅಂತಂದ್ರೆ ಮಣ್ಣಿನೊಳಗೆ ಕಾಲಿಟ್ಟಂಗಂತಾರೆ ಬಾಬಾ। ಒಬ್ಬ ಶ್ರೇಷ್ಠ ರಾಜನ್ ಮಗ ರಾಜನ್ ಮಡಿಲಲ್ಲಿ ಇರೋದು ಹೆಂಗ, ನೆಲದ ಮೇಲೆ ಇರೋದು ಹೆಂಗ, ಹಂಗೆ ಬಾಬಾ ಹೇಳ್ತಾರೆ ನೀವು ಆತ್ಮ ಸದಾ ನಿಮ್ಮ ಸ್ಥಿತಿ ಪರಮಾತ್ಮನ ಮಡಿಲೊಳಗಿರ್ಬೇಕೇ ಹೊರತಾಗಿ ಮಣ್ಣು ಅರ್ಥಾತ್ ಡ್ರಾಮಾದ ಮಾತಿನಲ್ಲಿ ಸಿಲುಕಬಾರ್ದು। ಅವ್ಯಕ್ತಿ ಶಾರ अब संपन्न व कर्मातीत बनने की धुन लगाओ। कर्म करते तन का भी हल्कापन, मन की स्थिति में भी हल्कापन। ಬಾಬಾ ಹೇಳ್ತಾರೆ ಕರ್ಮಾತೀತ ಅಂದ್ರೇನು, ಕರ್ಮ ಮಾಡ್ತಾ ಇದ್ರು ಕೂಡ ತನುನು ಹಗುರಿರ್ಬೇಕು, ಮನಸ್ಸು ಕೂಡ ಹಗುರಿರ್ಬೇಕಾಗಿದೆ। ಕರ್ಮ ಕಿ ರಿಸಲ್ಟ್ ಮನ್ ಕೋ ಖಿಂಚ್ ನ ಲೇ। ಕರ್ಮದ ರಿಸಲ್ಟ್ ಅಂದ್ರೆ ಏನೋ ಒಂದು ಕೆಲಸ ಶುರು ಮಾಡಿ ರೋಲ್ನ ಮೂಲಕ ಕೆಲಸ ಆರಂಭ ಆಯ್ತು, ಅದರಲ್ಲಿ ಬಹಳ ಫಲ ಸಿಕ್ತು, ಏನಾಗಬೇಕೆಲ್ಲ ಕರೆಕ್ಟ್ ಆಗಿಬಿಡ್ತು ಅಂತಂದ್ರೆ ಅದ್ರ ಪ್ರಭಾವದಲ್ಲಿ ಬರಬೇಡ್ರಿ, ಅದನ್ನ ಸತ್ಯ ಅಂತ ತಿಳ್ಕೊಬೇಡ್ರಿ। ಮಾಡುವ ಕೆಲಸ ಎಲ್ಲ ಉಲ್ಟಾ ಆಗಿಬಿಡ್ತು, ಏನೂ ಆಗ್ಬೇಕಾಗಿದ್ದು ಆಗಲಿಲ್ಲ, ಇನ್ನೊಂದು ಸ್ವಲ್ಪ ಕೆಡ್ತು, ಏನೋ ಇರಲಿ, ಅದು ಟೋಲಿ ಮಾಡೋದು, ಅಡಿಗೆ ಮಾಡೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿರಲಿ, ಏನೇ ಇರಲಿ, ಅದು ಡ್ರೈವಿಂಗ್ ಮಾಡೋದಿರಲಿ, ಏನೇ ಇರಲಿ, ಊರಿಗೆ ಹೋಗೋದಿರಲಿ, ಏನೋ ಖರೀದಿ ಮಾಡೋದಾಗಲಿ, ಅಲ್ಲಿ ಒಂದು ವೇಳೆ ಹಾನಿ ಅನಿಸ್ತಾ ಇದೆ ಅಂತಂದ್ರೆ ಅದ್ರದ್ದು ಪ್ರಭಾವ ಮನಸ್ಸಿನ ಮೇಲೆ ಆಗಬಾರ್ದು। ಈ ಮನಸ್ಸು ಹಿಂಗ್ಯಾಕಾಯ್ತು ಹಿಂಗಾಯ್ತಲ್ಲ ಅಂತ ಅನಿಸ್ಬಾರ್ದು। ಯಾಕೆ ಅನಿಸ್ತದಂದ್ರ ಇದು ರಿಯಲ್ ಅಂತ ತಿಳ್ಕೊಂಡಂತ ದೇಹ ಭಾನದಲ್ಲಿರುವವರಿಗೆ ಇದು ಲಾಸ್ ಆಯ್ತು, ಇದು ಚಲೋ ಆಯ್ತು, ನಾ ಮಾಡಿದ್ದೆಲ್ಲ ಸಕ್ಸಸ್ ಆಯ್ತು ಅಂತ ಅಲ್ಪಕಾಲದ ಖುಷಿ ಪ್ರಭಾವಿತ ಆಗ್ತದ, ಇದು ಲಾಸ್ ಆಯ್ತಲ್ಲ ಅಂತ ಅಲ್ಪಕಾಲದ ದುಃಖದ ಪ್ರಭಾವದಲ್ಲಿ ಬೀಳ್ತಾರ। ಇದು ಕರ್ಮಾತೀತ ಸ್ಥಿತಿ ಆಗ್ಲಿಕ್ಕೆ ಬಿಡೋದಿಲ್ಲ। ಬಾಬಾ ಹೇಳ್ತಾರ ಒಳ್ಳೆ ಕೆಟ್ಟ ಎರಡೂ ನಾನು ಮಾಡ್ತಾ ಇಲ್ಲ, ರೋಲ್ ಮಾಡ್ತಾ ಇದೆ, ನಾ ಆತ್ಮ ರೋಲಿಂದ ಪರೆ ಇದ್ದೀನಿ ಅಂದಮೇಲೆ ರೋಲ್ ಒಳಗೆ ಒಳ್ಳೆ ಕರ್ಮನೇ ಆಗಲಿ ಕೆಟ್ಟ ಕರ್ಮನೇ ಆಗಲಿ, ಲಾಭನೇ ಆಗಲಿ ಹಾನಿ ಆಗಲಿ, ಅದ್ರ ಪ್ರಭಾವ ನನ್ನ ಮೇಲೆ ಆಗಬಾರ್ದು, ಅಂದ್ರೆ ಅದ್ರ ಸಂಕಲ್ಪ ಪದೇ ಪದೇ ಮನಸ್ಸಲ್ಲಿ ನಡಿಬಾರ್ದು, ಅಂದಾಗ ಮಾತ್ರ ಹಗುರಿರ್ಲಿಕ್ಕೆ ಸಾಧ್ಯ। ಕರ್ಮ ಅಪ್ನಿ ತರ್ಫ ಆಕರ್ಷಿತ್ ನಹಿ ಕರೆ, ಮಾಡಿದ ಕರ್ಮ ನಡೀತಾ ಇದೆ ಡ್ರಾಮಾ ಅನುಸಾರ, ಕರ್ಮ ಡ್ರಾಮಾ ಅನುಸಾರ ಫಿಕ್ಸ್ಡ್ ಇದೆ, ಆದರೆ ಆ ಕರ್ಮ ನನ್ನನ್ನು ಆಕರ್ಷಣೆ ಮಾಡಬಾರ್ದು, ನನ್ನಲ್ಲಿ ಸಂಕಲ್ಪ ನಡಿಬಾರ್ದು। ಲೇಕಿನ್ ಮಾಲಿಕ್ ಹೋಕರ್ ಕರ್ಮ ಕರಾನೆ ವಾಲ ಕರಾ ರಹಾ ಹೈ, ಮಾಲಿಕ್ಕಾಗಿ ಕರ್ಮ ಮಾಡಿಸ್ತಾ ಇದ್ದಾರ, ಕರ್ನೆ ವಾಲೆ ನಿಮಿತ್ ಬನ್ಕರ್ ಕರ್ ರಹೆ ಹೇ, ಮಾಡುವಂತಹ ಈ ರೋಲ್ ನಿಮಿತ್ತಾಗಿ ಮಾಡ್ತಾ ಇದೆ। ಈ ಅಭ್ಯಾಸವನ್ನ ಹೆಚ್ಚಿಸ್ಕೊಡ್ರಿ ಮತ್ತು ಸಂಪನ್ನ ಕರ್ಮಾತೀತ್ ಸಹಜ ಸ್ಥಿತಿಯನ್ನ ಪ್ರಾಪ್ತ ಮಾಡ್ಕೊಡ್ರಿ। ಓಂ ಶಾಂತಿ। ಅಭ್ಯಾಸ ಮಾಡೋಣ। ನಾನು ಆತ್ಮ ಈ ಕರ್ಮದಿಂದ ಕರ್ಮದ ಒಳ್ಳೆಯ ಹಾಗೂ ಕೆಟ್ಟ ಫಲದಿಂದಲೂ ನಾನು ಪರೆಯಿದ್ದೀನಿ। ನಾ ಆತ್ಮ ಈ ದೇಹವೂ ಅಲ್ಲ, ಪಾತ್ರವೂ ಅಲ್ಲ, ಇದೆಲ್ಲದರಿಂದ ಭಿನ್ನವಾಗಿರುವ ಅವಿನಾಶಿ ಶಕ್ತಿಯಾಗಿದ್ದೇನೆ।
ಕರ್ಮ ಯಾವಾಗ ರೋಲ್ನ ಮೂಲಕ ಆಗ್ತದೋ, ಡ್ರಾಮಾದ ಮೂಲಕ ಮಾಡಿಸಲ್ಪಡ್ತದೋ ಅದು ಮೊದಲೇ ನೊಂದಿದೆ. ಯಾವ ಫಲ ಸಿಗಬೇಕು, ಲಾಭ ಹಾನಿ, ಒಳ್ಳೆಯ ಕೆಟ್ಟ, ಸುಖ ದುಃಖ, ಅದು ಮೊದಲೇ ನೊಂದಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ಮಾಡಲ್ಪಟ್ಟ ನಾಟಕದ ಯಾವ ದೃಶ್ಯವೂ ನಿಮಗೆ ಆಕರ್ಷಿತ ಮಾಡಬಾರ್ದು, ವಿಚಲಿತ ಮಾಡಬಾರ್ದು. ನೀವು ನಿಮ್ಮ ಮೂಲ ಸದಾ ಆನಂದಮಯ ಸ್ಥಿತಿಯಲ್ಲಿ ಸ್ಥಿತಾಗ್ರಿ. ಇದೇ ಕರ್ಮಾತೀತ್ ಆಗುವ ವಿಧಿ. ಇದರಿಂದಲೇ ಸದಾ ಕರ್ಮ ಮಾಡಿಯೂ ಕೂಡ ತನೂ ಹಗುರ, ಮನಸ್ಸು ಹಗುರವಾಗಿರಲು ಸಾಧ್ಯವಿದೆ. ಇದೇ ಅಭ್ಯಾಸವನ್ನ ಇಡೀ ದಿನ, ಪ್ರತಿ ಕ್ಷಣ, ಪ್ರತಿಯೊಂದು ದೃಶ್ಯವನ್ನ ನೋಡ್ತಾ ಅಭ್ಯಾಸ ಮಾಡೋಣ. ಓಂ ಶಾಂತಿ.